Good morning, all of you. We will continue with the second chapter. In second chapter, we'll start from the 15th session. The topic for today's session is different heads of income. ಇವತ್ತಿನ ಸೆಷನ್ನ ಚಾಪ್ಟರ್ ಎರಡನೆಯ ಮೊದಲನೆಯ ಟಾಪಿಕ್ಕು ಡಿಫ್ರೆಂಟ್ ಹೆಡ್ಸ್ ಆಫ್ ಇನ್ಕಮ್. ನಾನು ನಿಮ್ಮ ಡಾಕ್ಟರ್ ಪ್ರೀತಮ್ ಡಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, KR ನಗರ. ಇವತ್ತು ನಿಮಗೆ ಒಂದು ಇಂಟ್ರೊಡಕ್ಟರಿ ಟಾಪಿಕ್ ಬಗ್ಗೆ ಹೇಳಲು ಇಚ್ಛಿಸ್ತೀನಿ. ಅದೇ ಇನ್ಕಮ್ ಟ್ಯಾಕ್ಸಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥ ಡಿಫ್ರೆಂಟ್ ಹೆಡ್ಸ್ ಆಫ್ ಇನ್ಕಮ್. ಮೊದಲಿಗೆ ಲರ್ನಿಂಗ್ ಆಬ್ಜೆಕ್ಟಿವ್ ಬಗ್ಗೆ ತಿಳ್ಕೋಬೇಕಾದ್ರೆ ಫಸ್ಟು ಟು ಎನೇಬಲ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಡಿಫ್ರೆಂಟ್ ಹೆಡ್ಸ್ ಆಫ್ ಇನ್ಕಮ್ ಟು ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಪ್ರಿಕ್ವೆಸಿಟ್ಸ್. ಮೊದಲಿಗೆ ಡಿಫ್ರೆಂಟ್ ಹೆಡ್ಸ್ ಆಫ್ ಇನ್ಕಮ್ ಯಾವ್ದಾದಿದೆ, ನಾವು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ಅದ್ರ ಬಗ್ಗೆ ತಿಳ್ಕೊತೀವಿ. ಮುಂದೆ ಹೋಗ್ತಾ ಇದ್ದಂಗೆ ಇದ್ರ ಬಗ್ಗೆ ಆಳವಾದ ಅಧ್ಯಯನ ಮಾಡುತ್ತೆ. ಆದರೆ ಈ ಸೆಷನಲ್ಲಿ ಯಾವ್ಯಾವ ಇದಾವೆ ಅನ್ನೋದು ಮಾತ್ರ ತಿಳಿಸಲು ಇಚ್ಛಿಸುತ್ತೇನೆ. ಸೆಷನ್ ಔಟ್ಕಮ್: ಎನೇಬಲಿಂಗ್ ದ ಸ್ಟೂಡೆಂಟ್ಸ್ ಟು ಡಿಫ್ರೆಂಟ್ ಹೆಡ್ಸ್ ಆಫ್ ಇನ್ಕಮ್. ಇದನ್ನು ತಿಳ್ಕೊಂಡಾಗ ನಿಮಗೆ ಮೊದಲನೇ ಹಂತದಲ್ಲಿ ಯಾವ್ಯಾವ ಡಿಫ್ರೆಂಟ್ ಹೆಡ್ಸ್ ಆಫ್ ಇನ್ಕಮ್ ಇದಾವೆ ಅಂತ ತಿಳಿದು ಬರುತ್ತೆ. ಮುಂದಿನ ಸೆಷನ್ಗಳಲ್ಲಿ ಇದರ ಒಳಗಿರೋ ಬಗ್ಗೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ತಿಳಿಯುತ್ತೆ. ಆದರೆ ಈ ಸೆಷನಲ್ಲಿ ಮಾತ್ರ ನಾವು ಡಿಫ್ರೆಂಟ್ ಹೆಡ್ಸ್ ಆಫ್ ಇನ್ಕಮ್ ಬಗ್ಗೆ ಹೇಳ್ತೀವಿ. ಡಿಫ್ರೆಂಟ್ ಹೆಡ್ಸ್ ಆಫ್ ಇನ್ಕಮ್. ನಮ್ಮ ಇನ್ಕಮ್ ಟ್ಯಾಕ್ಸಲ್ಲಿ ಈ ಡಿಫ್ರೆಂಟ್ ಹೆಡ್ಸ್ ಆಫ್ ಇನ್ಕಮ್ ಅನ್ನೋದು ಭಾಳ ಮುಖ್ಯವಾದ ಅಂಶ. ಡಿಫ್ರೆಂಟ್ ಹೆಡ್ಸ್ ಆಫ್ ಇನ್ಕಮ್ is very important thing in income tax calculation. Why? Because all income tax calculation will be done on the basis of this classification. ನಾವು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಈ ಡಿಫ್ರೆಂಟ್ ಹೆಡ್ಸ್ ಆಫ್ ಇನ್ಕಮ್ ಅನ್ನೋದು ಭಾಳ ಮುಖ್ಯ. ಒಂದು ಹೆಡ್ಡಿಂದ ಇನ್ನೊಂದು ಹೆಡ್ಡಲ್ಲಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಭಾಳ ವ್ಯತ್ಯಾಸಗಳು ಬರುತ್ತೆ. ಏನಕ್ಕೆಂದರೆ ಈ ಒಂದು ಹೆಡ್ಡಲ್ಲಿ ಬರುವಂಥ ಹೆಡ್ಸ್ ಆಫ್ ಇನ್ಕಮ್ ಕ್ಯಾಲ್ಕುಲೇಷನ್ ಬೇರೆ ಥರ ಇರುತ್ತೆ, ಇನ್ನೊಂದು ಹೆಡ್ಸ್ ಆಫ್ ಇನ್ಕಮಲ್ಲಿ ಬರುವಂಥ ಕ್ಯಾಲ್ಕುಲೇಷನ್ಸು ಬೇರೆ ಇರುತ್ತೆ. ಅವುಗಳ ನೇಚರ್, ಅವುಗಳು ಯಾಕೆ ಈ ಥರ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ, ಅವುಗಳಲ್ಲಿ ಯಾವ ಥರ ಡಿಫ್ರೆನ್ಸಿಯೇಷನ್ ಇದೆ ಅನ್ನೋದೆಲ್ಲ ತಿಳ್ಕೊಳ್ಳೋದು ಆ್ಯಕ್ಯುರೇಟಾಗಿ ಇನ್ಕಮ್ ಕ್ಲಾಸ್ನ ಮಾಡೋದಕ್ಕೆ ಭಾಳ ಮುಖ್ಯವಾದಂಥ ಅಂಶ. The main 5 heads of income according to above mentioned section 14 for the computation of income tax India are. ಈ ಹೆಡ್ಸ್ ಆಫ್ ಇನ್ಕಮ್ ಅಲ್ಲಿ ಮುಖ್ಯವಾಗಿ 5 ಹೆಡ್ಸ್ಗಳು ಬರುತ್ತದೆ. ಅದು ನಮ್ಮ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಆಕ್ಟ್ ಪ್ರಕಾರ ಇರೋದು. ಇದ್ರ ಬಗ್ಗೆ ಕೂಡ ನಾವು ಸೆಷನ್ 4 ಕೂಡ ಹೇಳಿದ್ವಿ, ಡಿಫ್ರೆಂಟ್ ಹೆಡ್ಸ್ ಆಫ್ ಇನ್ಕಮ್ಗಳು ಯಾವ್ದು ಬರುತ್ತದೆ ಅಂತ. ಮತ್ತು there are 5 important heads of income according to income tax which is given in India. So all the income arises for calculation of individual income tax will be classified according to 5 important things. 5 important things are important in classification of income tax. In that, the first important and most important thing in calculating the income tax liability of a person is income from salary. ಮೊದಲಿಗೆ ಇನ್ಕಮ್ ಫ್ರಮ್ ಸ್ಯಾಲರಿ ಅನ್ನೋದು ಬಹಳ ಮುಖ್ಯವಾದ ಒಂದು ಹೆಡ್ಡು ಹಾಗೂ ಒಂದು ಸೋರ್ಸು. ನಮಗೆಲ್ಲ ಗೊತ್ತಿದೆ ಸ್ಯಾಲರಿ ಎಂದರೆ ಏನು ಅಂತ. ಹಿಂದಿನ ಕ್ಲಾಸಲ್ಲಿ ಹಾಗೂ ಬೇರೆ ಸಬ್ಜೆಕ್ಟ್ಸ್ಗಳೆಲ್ಲ ತಿಳ್ಕೊಂಡಿವಿ. ಸ್ಯಾಲರಿ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಆ್ಯನ್ ಇಂಡಿವಿಜುವಲ್ ರಿಸೀವ್ಡ್ ಫ್ರಮ್ ಇಟ್ಸ್ ಎಂಪ್ಲಾಯರ್ ಫಾರ್ ಇಸ್ ವರ್ಕ್ done
ಡ್ಯೂರಿಂಗ್ ಎ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಸ್ಯಾಲರಿ ಅಂದರೆ ನಾವು ಕಾಮನ್ ಆಗಿ ಏನು ಹೇಳ್ಬೋದು ಅಂದರೆ, ಒಬ್ಬ ಎಂಪ್ಲಾಯಿ ತನ್ನ ಕರ್ತವ್ಯ ನಿರ್ವಹಣೆಗಾಗಿ ಪಡೆದ ಅಮೌಂಟು ಹಾಗೂ ಅದು ತಮ್ಮ ಎಂಪ್ಲಾಯರು ಕೊಟ್ಟಂಥ ಅಮೌಂಟನ್ನು ನಾವು ಸ್ಯಾಲರಿಯಾಗಿ ಅನ್ಬೋದು. ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನಲ್ಲಿ ಸ್ಯಾಲರಿ ಅನ್ನೋದು ಒಂದು ಬಹಳ ಮುಖ್ಯವಾದ ಅಂಶ. ಯಾಕಂದರೆ ನಾವು ಇಂಡಿವಿಜುವಲ್ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಒಬ್ಬ ಇಂಡಿವಿಜುವಲ್ಗೆ ಬಹಳ ಮುಖ್ಯವಾದ ಸೋರ್ಸ್ ಆಗಿ ಬರುವಂಥದ್ದು ಯಾವುದು ಅಂದರೆ ಸ್ಯಾಲರಿ. ಈ ಸ್ಯಾಲರಿಲಿ ಹಲವಾರು ಪ್ರಾವಿಷನ್ಸ್ಗಳು ಬರುತ್ತೆ, ಹಲವಾರು ರೂಲ್ಸ್ಗಳು ಬರುತ್ತೆ. ಅದನ್ನು ನಾನು ಈ ಕ್ಲಾಸಲ್ಲಿ ಹೇಳಕ್ಕೆ ಹೋಗಲ್ಲ. ಆದರೆ ನಾನು ಈ ಕ್ಲಾಸಲ್ಲಿ ಏನು ಹೇಳೋದು ಅಂದರೆ, ಯಾವ್ಯಾವ ಹೆಡ್ಗಳಿದೆ ಅನ್ನೋದ್ರಲ್ಲಿ ಅದರಲ್ಲಿ ಬಹುಮುಖ್ಯವಾದ ಹೆಡ್ಡು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಗೆ ಯಾವುದಂದರೆ ಅದೇ ಇನ್ಕಮ್ ಫ್ರಮ್ ಸ್ಯಾಲರಿ. ಇದರಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿ ಹಲವಾರು ಎಕ್ಸೆಂಪ್ಷನ್ಸ್ಗಳು ಬರುತ್ತೆ, ಹಲವಾರು ರೂಲ್ಸ್ಗಳು ಬರುತ್ತೆ. ಅದರ ಪ್ರಕಾರ ಒಬ್ಬ ಇಂಡಿವಿಜುವಲ್ನ ಸ್ಯಾಲರಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದರ ಬಗ್ಗೆ ವಿಸ್ತಾರವಾಗಿ ಮುಂದಿನ ಸೆಷನ್ಗಳಲ್ಲಿ ಇರುತ್ತೆ. ಆದ್ದರಿಂದ ಯು ಮಸ್ಟ್ ಲರ್ನ್ ದಟ್ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸಸ್ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಇನ್ಕಮ್ ಟ್ಯಾಕ್ಸ್ ಆಫ್ ಎನ್ ಇಂಡಿವಿಜುವಲ್ ಈಸ್ ದಟ್ the income from salary. The second important thing in heads of income is the income from house property. ಎರಡನೆಯ ಅತಿ ಮುಖ್ಯವಾದ ಸೋರ್ಸು ಯಾವುದಂದರೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಇನ್ಕಮ್ ಟ್ಯಾಕ್ಸು ಒಬ್ಬ ಇಂಡಿವಿಜುವಲ್ದು, ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಏನಿದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದರೆ, ಒಬ್ಬ ಇಂಡಿವಿಜುವಲು ತನ್ನ ಸ್ವಂತ ಹೆಸರಿನಲ್ಲಿ ಇರುವ ತನ್ನ ಮನೆಯನ್ನು, ಅದರಲ್ಲಿ ಬರುವ ರೆಂಟ್ ಆಗಿರ್ಬೋದು, ಅದರ ಲೀಸ್ ಆಗಿರ್ಬೋದು, ಹಾಗೂ ಹಲವಾರು ಥರದ ಇನ್ಕಮ್ಗಳು ಬಂದಿದೆ, ಅದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ಸ್ನ ಮಾಡ್ತೀವಿ. ದಿ ಸೆಕೆಂಡ್ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಇನ್ಕಮ್ ಟ್ಯಾಕ್ಸ್ ಈಸ್ ದಿ second house property. In this head, an individual's income arise from his own property have been calculated. It may be from the source like house rent, leased amount, or any other source which will be arise or collected by the individual from its income through house property will come under this head. ಮೊದಲಿಗೆ ಹೇಳಿದಾಗೆ ಇದ್ರ ಬಗ್ಗೆ ಯಾವುದೇ ಥರ ಎಕ್ಸೆಂಪ್ಷನ್ಸ್ಗಳಿರುತ್ತೆ, ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದೆಲ್ಲ ಕೂಡ ನಾವು ಮುಂದಿನ ಸೆಷನ್ನಲ್ಲಿ ನೋಡೋಣ. ನೆಕ್ಸ್ಟು ಭಾಳ ಇಂಪಾರ್ಟೆಂಟು ಯಾವುದಂದರೆ ಇನ್ಕಮ್ ಫ್ರಮ್ ಪ್ರಾಫಿಟ್ಸ್ ಆರ್ ಗೈನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಮೂರನೇ ಅಂಥದ್ದು ಯಾವುದು ಅಂದರೆ ಇನ್ಕಮ್ ಫ್ರಮ್ ಪ್ರಾಫಿಟ್ಸ್ ಆರ್ ಗೈನ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಒಬ್ಬ ಇಂಡಿವಿಜುವಲ್ಲು ಅವನು ಸ್ಯಾಲರಿಯಾಗಿ ಇರೋದಿಲ್ಲ, ಅವನು ತಮ್ಮ ಒಂದು ಪ್ರೊಫೆಷನಲ್ ಆಗಿರ್ತಾನೆ. ಪ್ರೊಫೆಷನಲ್ ಮೀನ್ಸ್ ನಿಮಗೆಲ್ಲ ಗೊತ್ತಿದೆ, ಇಟ್ ಈಸ್ ಎ ಪ್ರೊಫೆಷನ್ ಲೈಕ್ ಎನ್ ಡಾಕ್ಟರ್, ಚಾರ್ಟೆಡ್ ಅಕೌಂಟೆಂಟ್ ಆರ್ ಇಂಜಿನಿಯರ್ ಹೂ ಈಸ್ ಎಕ್ಸ್ಪರ್ಟೈಸ್ಡ್ ಇನ್ ದಿ ಸರ್ಟನ್ ಫೀಲ್ಡ್ ಈಸ್ ಕಾಲ್ಡ್ ಆಸ್ ಎನ್ ಎ profession, and any income arises from this profession as is will come under this head. It may be in a profits or gain. ಮೂರನೇ ಅತಿ ಮುಖ್ಯವಾದ ಹೆಡ್ ಅಂದರೆ ದಟ್ ಈಸ್ ದಿ ಇನ್ಕಮ್ ಫ್ರಮ್ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇದರಲ್ಲೂ ಕೂಡ ಹಲವಾರು ಪ್ರಾವಿಷನ್ಸ್ಗಳು ಬರುತ್ತೆ, ಅದನ್ನು ಮುಂದಿನ ಕ್ಲಾಸಲ್ಲಿ ಹೇಳ್ಬೋದು. ನೆಕ್ಸ್ಟು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ಏನಿದು ಕ್ಯಾಪಿಟಲ್ ಗೇನ್ಸ್ ಅನ್ನೋದು ಗೊತ್ತಿರ್ಬೋದು. ನಾವು ಹೂಡಿಕೆ ಮಾಡಿರುವ ಅಮೌಂಟಲ್ಲಿ ಬಂದಂಥ ಲಾಭವನ್ನು ನಾವು ಕ್ಯಾಪಿಟಲ್ ಗೇನ್ಸ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಮೀನ್ಸ್ ಎನಿ ಇನ್ಕಮ್ ರಿಸೀವ್ಡ್ ಬೈ ಎನ್ ಇಂಡಿವಿಜುವಲ್ ಫ್ರಮ್ ಇಟ್ಸ್ ಇನ್ವೆಸ್ಟ್ಮೆಂಟ್ ಈಸ್ ಕಾಲ್ಡ್ ಆಸ್ ಎನ್ ಎ ಕ್ಯಾಪಿಟಲ್ ಗೇನ್. ಅದು ಶೇರ್ ಮಾರ್ಕೆಟ್ ಅಲ್ಲಾರ ನಾವು ಹೂಡಿಕೆ ಮಾಡ್ಬೋದು,
ಅಥವಾ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಬಂದಂಥ ಲಾಭವನ್ನು ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಆದರೆ ಮೋಸ್ಟ್ ಆಫ್ ದ ಟೈಮು ಕ್ಯಾಪಿಟಲ್ ಗೇನ್ ಯಾವ ಥರ ಬರುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ಸ್ ಫ್ರಮ್ ದಿ ಶೇರ್ ಮಾರ್ಕೆಟ್ ಥ್ರೂ BSE ಆರ್ NSE. ಇದು ಬಹಳ ಮುಖ್ಯವಾದ ಎಕ್ಸ್ಚೇಂಜ್ಗಳು. ಇದರಲ್ಲೂ ಕೂಡ ಹಲವಾರಾದಂಥ ಪ್ರಾವಿಷನ್ಸ್ ಬರುತ್ತೆ. ಆ ಪ್ರಾವಿಷನ್ಸ್ ಪ್ರಕಾರ ಎಲ್ಲದೂ ಕೂಡ ನಾವು ನೋಡ್ಬೋದು. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಏನಿದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂದರೆ, ನಾನು ಮೊದಲೇ ಹೇಳಿದೆ ಬಹಳ ಇಂಪಾರ್ಟೆಂಟ್ ಆದ 4 ಹೆಡ್ಗಳಿದ್ದಾವೆ. ಅದಾಗಿ ಸ್ಯಾಲರಿ ಆಗಿರ್ಬೋದು, ಅದೇ ಥರ ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಅದೇ ಥರ ಬಿಸ್ನೆಸ್ ಆರ್ ಪ್ರೊಫೆಷನ್ ಆಗಿರ್ಬೋದು, ಇಲ್ಲ ಕ್ಯಾಪಿಟಲ್ ಗೇನ್ ಆಗಿರ್ಬೋದು. ಇದನ್ನು 4 ಬಿಟ್ಟು ಬೇರೆ ಯಾವ್ದ್ರಲ್ಲಾರ ನಮಗೆ ಇನ್ಕಮ್ ಬಂದರೆ ಅದನ್ನು ಏನಂತ ಕರಿತೀವಿ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕರಿತೀವಿ. ಈ ರೀತಿ ನಾವು ಮಾಡೋದ್ರಲ್ಲಿ 5 ಥರದ ಇಂಪಾರ್ಟೆಂಟ್ ಹೆಡ್ಗಳು ಇದ್ದಾವೆ. ಇದರಲ್ಲಿ ಹಲವಾರು ಕ್ಯಾಲ್ಕುಲೇಷನ್ಸ್ಗಳು ಬರುತ್ತೆ, ಹಲವಾರು ರೂಲ್ಸ್ಗಳು ಬರುತ್ತೆ, ಹಲವಾರು ಪ್ರಾವಿಷನ್ಸ್ಗಳು ಬರುತ್ತೆ. ಅದನ್ನು ಒಂದೊಂದೇ ಹೆಡ್ಡಲ್ಲಿ ನಾವು ಮುಂದಿನ ಕ್ಲಾಸಲ್ಲಿ ಓದ್ತಾ ಹೋದಾಗ ಆ ಥರ ಯಾವ ಥರ ಬರುತ್ತೆ, ಹೇಗೆ ನಾವು ಇನ್ಕಮ್ ಟ್ಯಾಕ್ಸ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು ಅನ್ನೋದನ್ನ ಮುಂದಿನ ಸೆಷನ್ಸ್ಗಳಲ್ಲಿ ಹೇಳ್ತಾ ಹೋಗೋಣ. ಆದರೆ ಈ ಸೆಷನ್ನಲ್ಲಿ ನೀವು ಏನನ್ನು ಜ್ಞಾಪನ ಇಟ್ಕೋಬೇಕಂದ್ರೆ, ದೇರ್ ಆರ್ 5 ಇಂಪಾರ್ಟೆಂಟ್ ಸೋರ್ಸಸ್ ಫಾರ್ ಆಫ್ ದ ಇನ್ಕಮ್ ಅರೈಸಸ್ ಫ್ರಮ್ ದಿ ಇಂಡಿವಿಜುವಲ್ಸ್. ದೇರ್ ಆರ್ 5 heads of income sources for an individual. There are 5 important sources. ಅದು ಯಾವ್ದು ಅಂದರೆ ಮತ್ತೆ ಹೇಳಿದರೆ ಸ್ಯಾಲ್ರಿ ಅಥವಾ ಇಂಡಿವಿಜುವಲ್ ಇನ್ಕಮ್ ಫ್ರಮ್ ಇಂಡಿವಿಜುವಲ್ ಬಿಸ್ನೆಸ್ ಆರ್ ಸೋರ್ಸಸ್, ಅಥವಾ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್, ಅಥವಾ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇಲ್ಲ ಅಂದರೆ ಈ 4 ಬಿಟ್ಟು ಇರೋದು ಲಾಸ್ಟ್ನೇದು ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಥ್ಯಾಂಕ್ ಯು.